ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮುಂಬೈ ಮಹಾಯುದ್ಧದಲ್ಲಿ ಜಿದ್ದಾಜಿದ್ದಿನ ಕದನ ಈಗಾಗಲೇ ಶುರುವಾಗಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಬಾರಿಸ್ತಾ ಇದೆ. ಬಿಎಂಸಿಯಲ್ಲಿ ಸೆಂಚುರಿ ಬಾರಿಸಿದೆ ಮಹಾಯುತಿ. 100 ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಮೈತ್ರಿ ಪಡೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಿಜೆಪಿ ಒಂದೇ 80 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 20 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಶಿಂಧೆ ಬಣ. 64 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಯುಬಿಟಿ. ಕ್ಷಣ ಕ್ಷಣದ ಕುತೂಹಲ ಹೆಚ್ಚಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ನಂಬರ್ಸ್ ಅನ್ನ. ಬಿಜೆಪಿ ಮೈತ್ರಿಕೂಟ ಏನು ಮಹಾಯುತಿ ಇದೆ ಈಗಾಗಲೇ ಸೆಂಚುರಿಯನ್ನ ಬಾರಿಸಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗಾಗಿ ಈ ಬಾರಿ ಮುಂಬೈ ಮಹಾನಗರ ಪಾಲಿಕೆ ಕೇಸರಿ ಪಾಲಾಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. 3 ಭಾಗವಾಗಿ ವಿಂಗಡಣೆ ಆಗಿದ್ರೂ ಕೂಡ ಕೇಸರಿ ಪಡೆಗೆ ಈ ಬಾರಿ ಬಹುಮತ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. 4 ಎಕ್ಸಿಟ್ ಪೋಲ್ಗಳ ಭವಿಷ್ಯ ಈ ಬಾರಿ ನಿಜವಾಗಬಹುದಾದಂತಹ ಸಾಧ್ಯತೆಗಳಿದೆ. ಠಾಕ್ರೆ ಬಣ 20 ವರ್ಷಗಳ ನಂತರ ಬ್ರದರ್ಸ್ ಒಟ್ಟಿಗೆ ಆದ್ರು ಎಲ್ಲ ಒಂದ್ ಕಡೆ ಮ್ಯಾಜಿಕ್ ಆಗುತ್ತೆ ಅಂತ ಭಾವಿಸಲಾಗ್ತಾ ಇತ್ತು. ಆದ್ರೆ ವರ್ಕೌಟ್ ಆದಂತ ಕಾಣ್ತಿಲ್ಲ. ಶಿವಸೇನೆ 2 ಹೋಳು ಮಾಡಿದ ಶಿಂದೆಗೂ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಬಲ ಒಂದ್ ಕಡೆ ಸಿಗ್ತಾ ಇದೆ. 2022ರಲ್ಲಿ ಶಿವಸೇನೆಯಿಂದ ಹೊರಬಂದು ಪ್ರತ್ಯೇಕ ಪಕ್ಷವನ್ನ ಕಟ್ಟಿದ್ರು. 20 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿರುವಂತಹ ಶಿಂದೆ ಹಾಗೂ ಶಿವಸೇನೆ. ಮುಂಬೈನ 90 ಸ್ಥಾನಗಳಲ್ಲಿ ಸ್ಪರ್ಧಿಸಿದಂತಹ ಶಿಂಧೆ ಶಿವಸೇನೆ 90ರ ಪೈಕಿ 20 ಸ್ಥಾನಗಳಲ್ಲಿ ಶಿಂಧೆ ಶಿವಸೇನೆಗೆ ಲೀಡ್ ಕೊಡ್ತಿದ್ದಾರೆ. ಮಿತ್ರ ಪಕ್ಷ ಬಿಜೆಪಿಗೂ 80 ಸ್ಥಾನಗಳಲ್ಲಿ ಮುನ್ನಡೆ ಈಗಾಗಲೇ ಸಿಕ್ಕಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗಾಗಲೇ ಅತಿಥಿಗಳು ಕೂಡ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಇದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ವಿ ಕ್ಷಣ ಕ್ಷಣದ ಅಪ್ಡೇಟ್ ನಿಜಕ್ಕೂ ಕೂಡ ರೋಚಕವಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಈ ಬಾರಿ ಎಲ್ಲೋ ಒಂದು ಕಡೆ ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಎಲ್ಲಾ ಸಾಧ್ಯತೆ ಕೇಸರಿ ಬಾವುಟ ರಾರಾಜಿಸಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಂಬರ್ ಗೇಮ್ ಅನ್ನ ಏನ್ ಹೇಳ್ತೀರಿ? ಶಕುಂತಲಾ, ಕಳೆದ ಬಾರಿ ಕೂಡ ಕೇಸರಿ ಪಡೆನೇ ಅಧಿಕಾರವನ್ನು ಹೊಂದಿತ್ತು. ಆದರೆ ಈ ಬಾರಿ ಯಾವ ಕೇಸರಿ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಕಳೆದ ಬಾರಿಯೂ ಬಿಜೆಪಿ ಮತ್ತು ಶಿವಸೇನೆ ಒಟ್ಟಾಗಿತ್ತು. ಆದರೆ ಈಗ ಬದಲಾದಂಥ ಸನ್ನಿವೇಶದಲ್ಲಿ ಶಿವಸೇನೆ 2 ಭಾಗ ಆಗಿದೆ. ಇಂಟ್ರೆಸ್ಟಿಂಗ್ಲಿ NCP 2 ಭಾಗ ಆಗಿದೆ. ಇದ್ರ ಜೊತೆಗೆ ಹೊಸದಾದಂಥ ಶಿವಸೇನೆ ಕೂಡ ಎಂಟ್ರಿ ಆಗಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಮುಂಬೈನ ರಾಜಕೀಯದ ಚಿತ್ರಣ ಅಥವಾ ಸಾಮಾಜಿಕ ಚಿತ್ರಣ ಜೊತೆಗೆ ರಾಜಕೀಯ ಲ್ಯಾಂಡ್ಸ್ಲೈಡ್ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ರಾಜಕೀಯ ವೇದಿಕೆ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಈ ಕಾರಣಕ್ಕೋಸ್ಕರ ಈ ಬಾರಿಯ ಚುನಾವಣೆ ಯಾವ ರೀತಿ ಅಂತ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಅಥವಾ ಯಾವ ರೀತಿ ಅಂತ ಸಂದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿತ್ತು. ಇಲ್ಲಿ 2 ವಿಚಾರ ಇತ್ತು. ಒಂದು, ಅಧಿಕಾರದಲ್ಲಿರುವಂಥ ಬಿಜೆಪಿ ಮತ್ತೆ BMCಯ ಚುಕ್ಕಾಣಿಯನ್ನು ಸ್ವತಂತ್ರವಾಗಿ ಅಂದರೆ ಬಿಜೆಪಿಯ ನೇತೃತ್ವದಲ್ಲೇ ಹಿಡಿದ್ರೆ ಸಹಜವಾಗಿಯೇ ಅದೊಂದು ಹೊಸ ಪುಷನ್ನು ದೇವೇಂದ್ರ ಫಡ್ನವೀಸ್ ಅವರಿಗೆ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ವೇಳೆ ಉದ್ಧವ್ ಠಾಕ್ರೆಯ ಶಿವಸೇನೆ ಏನಾದರೂ BMC ಚುನಾವಣೆಯಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿದ್ರೆ ಈಗಾಗಲೇ ಸೋತು ಸುಣ್ಣವಾಗಿರುವಂತಹ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನ, ಹೊಸ ಹುರುಪನ್ನ, ಮತ್ತೊಂದು ಇಂಜೆಕ್ಷನ್ ಕೊಟ್ಟಂತೆ ಆಗುತ್ತೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ಶಿವಸೇನೆ ಠಾಕ್ರೆ ಸೋದರರು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಮೊದಲಿಂದಲೂ ಕೂಡ ಠಾಕ್ರೆಯ ಬ್ರ್ಯಾಂಡ್ ಠಾಕ್ರೆ ಅನ್ನುವಂಥದ್ದಿತ್ತು. ಮುಂಬೈನಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದಿತ್ತು. ಆದರೆ ಈಗ ಅದೇ ಬ್ರ್ಯಾಂಡ್ ಠಾಕ್ರೆ ಬ್ರ್ಯಾಂಡ್ ಆಗಿ ಉಳಿದಿದೆಯಾ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಯಾಕೆಂದರೆ ಮೊದಲಿಂದಲೂ ಕೂಡ ಅಂದರೆ 1969ರಿಂದ 70ರ ದಶಕವನ್ನು ನೋಡ್ತಾ ಇದ್ದಂತೆ ಅಲ್ಲಿಂದಲೇ ಅಂದರೆ ಶಿವಸೇನೆಯ ಆರಂಭ ಆಯಿತು. ಅದಾದ ಬಳಿಕ ಬಾಳಾಸಾಹೇಬ್ ಠಾಕ್ರೆ ಮುಂಬೈನಲ್ಲಿ ಮರಾಠಿ ಆಸ್ಮತೆಯನ್ನು ಗಟ್ಟಿಯಾಗಿ ಹೇಳಿದ್ರು. ಅದರ ಮೂಲಕವೇ ತಮ್ಮ ರಾಜಕೀಯವನ್ನು ಆರಂಭ ಮಾಡಿದ್ರು. ಜೊತೆಗೆ ರಾಜಕೀಯವಾಗಿ ಕೂಡ ಸಾಕಷ್ಟು ಎತ್ತರಕ್ಕೆ ಕೂಡ ಹಿಡಿದ್ರು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಪ್ರಮುಖವಾಗಿ 2017ರಿಂದ ಈಚೆ ರಾಜಕೀಯವಾಗಿ ಹೊಸ ಸಮೀಕರಣಗಳು ಬಂದಿವೆ. ಅಟ್ ದ ಸೇಮ್ ಟೈಮ್ ಮುಂಬೈ ಎನ್ನುವಂಥದ್ದು 1970ರಲ್ಲಿ ಇದ್ದಂಥ ಮುಂಬೈ ಎಲ್ಲ ಶಕುಂತಲ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಪ್ರಮುಖವಾಗಿ 1994ರ ಬಳಿಕ ಅಥವಾ 2000ದ ಬಳಿಕ ಈ ಗ್ಲೋಬಲೈಸೇಷನ್ಸ್ ಇರ್ಬೋದು ಅಥವಾ ಆ ನಂತರದ ಬೆಳವಣಿಗೆ, ಆ ನಂತರದ ಅಭಿವೃದ್ಧಿ ಅಥವಾ ಆ ನಂತರದ ಫೈನಾನ್ಸ್ ಸ್ಟ್ರಕ್ಚರನ್ನು ಗಮನಿಸ್ತಾ ಇದ್ರೆ ಮುಂಬೈ ಕೇವಲ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಮರಾಠಿಗರದ್ದಾಗಿದ್ದರೂ ಕೂಡ ಅದೊಂದು ಮರಾಠಿ ಸಿಟಿಯ ಜೊತೆಗೆ ಅಂತಾರಾಷ್ಟ್ರೀಯ ಸಿಟಿ ಕೂಡ ಹೌದು, ಭಾರತದ ಸಿಟಿ ಕೂಡ ಹೌದು. ಇದು ಕೂಡ ಒಪ್ಕೊಳ್ಬೇಕಾಗಿರುವಂತಹ ವಾಸ್ತವ, ಒಪ್ಕೊಳ್ಬೇಕಾಗಿರುವಂತಹ ಸತ್ಯ. ಬಹುಶಃ ಅದೇ ರೀಜನಲ್ ಆಗಿರುವಂತಹ ಅಥವಾ ಭಾಷಿಕವಾಗಿರುವಂತಹ ರಾಜಕೀಯ ಸದ್ಯದ ವಾತಾವರಣದಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಿನ ಚುನಾವಣಾ ಫಲಿತಾಂಶದಿಂದ ಕಂಡು ಬರ್ತಾ ಇದೆ. ಪ್ರಮೋದ್, ನಿಖಿತ್ ಅವರು ನೇರ ಸಂಪರ್ಕದಲ್ಲೇ ಇದ್ದಾರೆ. ಅವ್ರ ಬಳಿ ಪ್ರಶ್ನೆ ಕೇಳೋ ಹಾಗೆ ತಾವು ಕೇಳಬಹುದು. ರೈಟ್, ನಿಖಿತ್ ಒಳ್ಳೆ ಫ್ರೆಂಡ್ ನಮ್ದು. ಆದ್ರೆ ರಾಜಕೀಯವಾಗಿ ಚರ್ಚೆ ಮಾಡೋದಾದ್ರೆ ನಿಖಿತ್ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಮಹಾರಾಷ್ಟ್ರ ಒಂದ್ ಕಡೆ ಪಕ್ಕಕ್ಕೆ ಕೇಳೋಣ, ಮುಂಬೈನಲ್ಲೂ ಕೂಡ ಒಂದಲ್ಲ ಒಂದ್ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು. ನಿಮ್ಗೆ ದೊಡ್ಡ ಘಟಾನುಘಟಿ ನಾಯಕರು
ಹೇಳಿದ್ರು ನಿಕೇತ್, ದೇಶ್ಮುಖ್ ಅವರೇ ಇರ್ಬೋದು ಅಥವಾ ಚವ್ಹಾಣ್ ಅವರೇ ಇರ್ಬೋದು, ವಸಂತ್ ದಾದಾ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಿದ್ದಂಥ ಕಾಂಗ್ರೆಸ್ ಪಕ್ಷ. ಬಟ್ ಆಫ್ ಲೇಟ್ ನೀವು ನೋಡ್ತಾ ಇದ್ರೆ ಅಂದರೆ ಹಿಂದಿನ ಕಳೆದ ಬಾರಿ ಲೋಕಸಭೆಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂಬೈಯಲ್ಲೇ ಮಾಡಿದಿರಿ, ಮುಂಬೈಯಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಷ್ಟಾದರೂ ಕೂಡ ಅಲ್ಲಿ ನಿಮಗೆ ಮೂಲಭೂತವಾಗಿ ಒಂದು ಸಂಘಟನಾತ್ಮಕವಾದಂಥ ಸಮಸ್ಯೆ ಇದೆ ಅಂತ ಅನ್ಸಲ್ವಾ? ಇಲ್ಲ, ಒಂದು ಏನು ಅಂತಂದ್ರೆ ನೋಡಿ, ಚುನಾವಣೆ ಒಳಗಡೆ ಸೋಲು ಗೆಲುವು ಬಹಳ ತೀರ ಸಹಜವಾಗಿ ಆಗುವಂತದ್ದು. ಒಂದೇನು ಅಂತಂದ್ರೆ ಆಗ್ಲೇ ನಾವು ನೋಡ್ತಾ ಇದ್ವಿ ವ್ಯಾಖ್ಯಾನವನ್ನ ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನ್ಯಾಷನಲಿಸ್ಟಿಕ್ ಐಡಿಯಾಲಜಿಯ ಒಂದು ಗೆಲುವು ಅನ್ನೋ ತರದಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಪ್ರೋಗ್ರೆಸ್ ನ ಗೆಲುವು ಅಂತ ಮಾತನಾಡ್ತಿದ್ದಾರೆ. ಬಿಜೆಪಿ ಕಳೆದ ನಾವು ನರೇಂದ್ರ ಮೋದಿ ಅವರ 3 ಟರ್ಮ್ ಅಧಿಕಾರ ಬಂದ ನಂತರ ಕೂಡ ಅವರು ಹೇಳಿದಂತ ಯಾವುದೇ ರಾಷ್ಟ್ರೀಯ ಬಟ್ ನಾನು ಹೇಳ್ತಾ ಇರುವಂತದ್ದು ಈ ಬಾರಿ ನೀವು ಅಪೋನೆಂಟ್ ಆಗಿ ಕೂಡ ಕಾಂಗ್ರೆಸ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸಾಧ್ಯ ಆಗ್ತಾ ಇಲ್ಲ. ಮುಂಬೈನಲ್ಲಿ ಕಾಂಗ್ರೆಸ್ನ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಸಂಘಟನಾತ್ಮಕವಾಗಿ ನಿಮ್ಮ ಸ್ಟ್ರಕ್ಚರ್ ಇಲ್ಲ. ಬಹುತೇಕ ಎಲ್ಲಾ ರಿಸಲ್ಟ್ ಗಳನ್ನು ನೋಡ್ತಾ ಇದ್ರೆ ಅಥವಾ ನಿಮ್ಮ ಹಿರಿಯ ನಾಯಕರನ್ನೇ ಮಾತಾಡ್ತಾ ಇದ್ರೆ ಅವರೇ ಹೇಳ್ತಾರೆ ಎಲ್ಲವೂ ಸರಿ ಇದೆ, ಓಕೆ ಅಂತ ನಾವು ಹೇಳ್ಬೋದು. ಆದ್ರೆ ತಳಮಟ್ಟದಲ್ಲಿ ಒಬ್ಬ ಬಾವುಟ ಹಿಡಿಯೋದಕ್ಕೂ ಸೂಕ್ತವಂತ ನಾಯಕ, ಸೂಕ್ತವಂತ ಕಾರ್ಯಕರ್ತರು ಇಲ್ಲ ಅನ್ನುವಂಥದ್ದು ನೆಲಮಟ್ಟದ ವಾಸ್ತವ ಅಲ್ವಾ? ಅದು ನನ್ನ ಪ್ರಶ್ನೆ. ಇಲ್ಲ ಹಾಗೇನಿಲ್ಲ ನೋಡಿ, ಇವತ್ತು NCP ಅಲ್ಲಿ ಸ್ಥಳೀಯ ಪಕ್ಷ, NCP ಅಲ್ಲಿ ಸ್ಥಳೀಯ ನಾಯಕರಿದ್ದಾರೆ. NCPನೇ ಇವತ್ತು ಸಿಂಗಲ್ ಡಿಜಿಟ್ ತಗೊಳ್ಳೋದಕ್ಕೆ ಅಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಬಂದಿರುವಂತ ಕಾಲದಲ್ಲೂ ಕೂಡ ಬಿಜೆಪಿ ಶಿವಸೇನೆಯ ಜೊತೆಗೆ ಚುನಾವಣೆಯನ್ನ ಮಾಡಿ ಶಿವಸೇನೆಯನ್ನ ಅಧಿಕಾರದ ಗದ್ದುಗೆಗೆ ತರೋದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಶಿವಸೇನೆಯವರು ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟು ದೂರ ಹೋದ ಸಂದರ್ಭದಲ್ಲಿ ಕೂಡ ಧೃತಿಗೆಡದೆ ನಾವು ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗಳನ್ನ ಹಾಕಿದ್ದೇವೆ, ನಾವು ಫೈಟ್ ಮಾಡಿದ್ದೇವೆ ಮತ್ತು ನಾವು ಇವತ್ತು ಡಬಲ್ ಡಿಜಿಟ್ ಸಂಖ್ಯೆಯನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಹಾಗಂದ ಮಾತ್ರಕ್ಕೆ ನಾವು ಹೋರಾಟ ಮಾಡಿದ್ದೇವೆ, ಒಂದು ರಾಜಕೀಯ ಪಕ್ಷವಾಗಿ ಇದನ್ನು ಎದುರಿಸಿದ್ದೀವಿ. ಸೋಲು ಮತ್ತು ಗೆಲುವು ತೀರಾ ಸಹಜವಾಗಿ ಚುನಾವಣೆಗಳಲ್ಲಿ ನಡೀತದೆ. ಇದನ್ನ ನಾವು ಹಾಗೆ ಸಹಜವಾಗಿ ಮತ್ತು ಸ್ವಾಭಾವಿಕವಾಗಿ ಸ್ವೀಕರಿಸ್ತೀವಿ. ಮುಂದಿನ ಚುನಾವಣೆಗೆ ನಾವು ಮತ್ತು ಸದೃಢವಾಗಿ ಮುಂದೆ ಬರ್ತೀವಿ. ಅಲ್ಲ ನಿಕೇತ್, ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಈಗ ನಿಮ್ಮನ್ನ ನೀವು NCPಗೆ ಹೋಲಿಸ್ಕೊಳ್ಳೋದು ಎಷ್ಟು ಸರಿ ಅಂತ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ 70 ವರ್ಷ ಅಥವಾ 60 ವರ್ಷ ಅಧಿಕಾರ ಮಾಡುವಂತ ಪಕ್ಷ, ಮುಂಬೈ ಚುಕ್ಕಾಣಿ ಹಿಡಿದಿರುವಂತಹ ಪಕ್ಷ. ಹೀಗಾಗಿ ನೀವು NCPಗೆ ನೀವು ಹೋಲಿಕೆ ಮಾಡ್ಕೋತೀರ. ಮೊದಲಿಂದಲೂ ಕೂಡ ನಿಮ್ಮ ರೀತಿ ನೀತಿಗಳನ್ನ ಅಥವಾ ನಿಮ್ಮ ಹಿನ್ನೆಲೆಯನ್ನ ನೋಡ್ತಾ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇರುವಂತವ್ರು ನೀವು. ಈಗ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲೇ ನೋಡಿದ್ರೆ ಈಗ GBA ಚುನಾವಣೆ ನಡೆಸೋದ್ರೆ JDSಗೆ ಕಂಪೇರ್ ಮಾಡ್ಕೋತೀರಾ ನೀವು? ಇಲ್ಲ ಹಾಗಲ್ಲ. ಒಂದೇನು ಅಂತಂದ್ರೆ ಇವತ್ತು NCP ಎಲ್ಲಿಂದ ಬಂತು? ಕಾಂಗ್ರೆಸ್ ನಿಂದಲೇ ಬಂತು. TMC ಎಲ್ಲಿಂದ ಬಂತು? ಕಾಂಗ್ರೆಸ್ ನಿಂದಲೇ ಬಂತು. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಬಹುತೇಕ ಸ್ಥಳೀಯ ಒಂದು ಪಕ್ಷಗಳಿಂದಾವೆ. ಎಲ್ಲ ಪಕ್ಷಗಳು ಕೂಡ ಅದರ ತಾಯಿ ಮಾತೃಪಕ್ಷ ಕಾಂಗ್ರೆಸ್ಸೇ ಆಗಿತ್ತು. ನಮ್ಮದೇ ನಾಯಕರು ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದಾಗಿ ನಮ್ಮಿಂದ ದೂರ ಹೋಗಿದ್ದಾರೆ. ಚಿಕ್ಕ ಬ್ರೇಕ್ ನ ಸಮಯ ಇದೆ. ಬ್ರೇಕ್ ಆದ್ಮೇಲೆ ನಿಜಕ್ಕೂ ಕೂಡ ಈ ಸೋಲಿಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಒಂದು ಕಡೆ ವಿಶ್ಲೇಷಣೆ, ಜೊತೆಗೆ ಗೆಲುವು ಯಾರ ಪಾಲಾಗುತ್ತೆ, ಮುನ್ನಡೆ ಸಾಧಿಸ್ತಲೇ ಹೋಗುತ್ತಾ ಬಿಜೆಪಿ ಮೈತ್ರಿ ಪಕ್ಷ, ಮಾಹಿತಿ ಕೊಡ್ತಾ ಹೋಗ್ತೀವಿ ಆಫ್ಟರ್ ದಿಸ್ ಬ್ರೇಕ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.